ಹಲೋ ಫ್ರೆಂಡ್ಸ್, ನೀವು ಹಿಂದಿನ ವಿಡಿಯೋದಲ್ಲಿ ಸ್ಟಾಕ್ ಬಿಹೇವಿಯರ್ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಈಗ ಪ್ರಾಕ್ಟಿಕಲ್ ಆಗಿ ಒಂದು ಸ್ವಲ್ಪ ನೋಡೋಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೀಗ XAU ವರ್ಸಸ್ USD ಒನ್ ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಸೊ ಈ ಸ್ಟಾಕು ಯಾವಾಗಲೂ ನೋಡಿ ಈ ಪಾಯಿಂಟಲ್ಲಿ ಹೋಗಿ ರಿವರ್ಸ್ ಆಗಿದೆ, ಇನ್ವರ್ಟೆಡ್ ಹ್ಯಾಮರ್ ಆಗಿದೆ. ಅಂದರೆ ಇದರ ಅರ್ಥ ಏನು? ಈ ಪಾಯಿಂಟಿಂದ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಅಗೇನ್ ಮತ್ತೆ ಮಾರ್ಕೆಟ್ ಈ ಪಾಯಿಂಟಿಗೆ ಹೋಗಿದೆ, ಇಲ್ಲಿ ಬಿಯರಿಶ್ ಮಾರುಬೋಜೋ ಆಗಿದೆ. ಅಂದರೆ ಅರ್ಥ ಏನು? ಅಗೇನ್ ಮಾರ್ಕೆಟು ಬಿಯರಿಶ್ ಮಾರುಬೋಜೋ ಆಗಿರೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಆ್ಯಂಡ್ ಮತ್ತೆ ಮಾರ್ಕೆಟ್ ನಿನ್ನೆ ಮೂರನೇ ಬಾರಿ ಆ ಪಾಯಿಂಟಿಗೆ ಹೋಗಿದೆ. ಅಲ್ಲಿಂದ 3 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಯಾವ ಥರ ಫಾಲ್ ಆಗಿದೆ ಅನ್ನೋದನ್ನು ನೋಡಿ. ಸೊ ಯಾವಾಗ ಮಾರ್ಕೆಟು ಅಗೇನ್ ಆ ಪಾಯಿಂಟಿಗೆ ಹೋಗಿದೆ, ಸ್ವಲ್ಪ ಸಸ್ಟೈನ್ ಆಗಕ್ಕೆ ಪ್ರಯತ್ನ ಮಾಡಿದೆ. ಓಕೆ, ಬ್ರೇಕ್ ಆಗಿ ಮೇಲ್ಗಡೆ ಕೂಡ ಹೋಗಿತ್ತು, ಆದರೆ ಸಸ್ಟೈನ್ ಆಯಿತು. ಬಟ್ ಎಂಡ್ ಆಫ್ ದ ಡೇ ಮಾರ್ಕೆಟು ಇದ್ರ ಎಬೋ ಕ್ಲೋಸ್ ಆದರೆ ಮಾರ್ಕೆಟ್ ಸ್ಟ್ರಾಂಗ್ ಅಂತ ಇರ್ತಿತ್ತು. ಆದರೆ ಅಗೇನ್ ಮತ್ತೆ ಮಾರ್ಕೆಟ್ ಪ್ರೈಸ್ ರಿಯಾಕ್ಷನ್ ಅಲ್ಲಿಂದ ಚೇಂಜ್ ಆಗಿ ಕೆಳಗಡೆ ಮತ್ತೆ ಫಾಲ್ ಆಗಿದೆ. ಬಟ್ ಅಗೇನ್ ನಾನು ಒನ್ ಡೇ ಟೈಮ್ ಫ್ರೇಮಲ್ಲಿ ಹೋದರೆ, ಬಟ್ ಈ ಪ್ರೆಸೆಂಟ್ ಕ್ಯಾಂಡಲ್ ಅಂದರೆ ನಿನ್ನೆಯ ಕ್ಯಾಂಡಲ್ ಸ್ವಲ್ಪ ಸ್ಟ್ರಾಂಗ್ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ಯಾಂಡಲ್ಸ್. ಬುಲ್ಲಿಶ್ ಕ್ಯಾಂಡಲ್ ಇದೆ, ಬಟ್ ಹಿಂದೆ ಎಲ್ಲ ಬಿಯರಿಶ್ ಮಾರುಬೋಜೋ ಇತ್ತು, ಇನ್ವರ್ಟೆಡ್ ಹ್ಯಾಮರ್ ಇತ್ತು. ಆದರೆ ಇವತ್ತು ಬುಲ್ಲಿಶ್ ಕ್ಯಾಂಡಲ್ ಇದೆ, ಬಟ್ ಸೊ ಸ್ವಲ್ಪ ಮಾರ್ಕೆಟು ಸ್ಟ್ರಾಂಗ್ ಇದೆ ಅಂತ ಹೇಳಬಹುದು. ಬಟ್ ಯಾವಾಗ ಮಾರ್ಕೆಟು ಈ ಹಾರಿಜಾಂಟಲ್ ಲೈನ್ ಎಬೋ ಬ್ರೇಕ್ ಆಗಿ ಒನ್ ಡೇ ಟೈಮ್ ಫ್ರೇಮಲ್ಲಿ ಕ್ಲೋಸ್ ಆಗುತ್ತೆ, ನಂತರ ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು.